ವೇದವಾಕ್ಯವನ್ನೆಲ್ಲ ಮೋಹದಿಂದನ್ನಡದೆ ಬೋಧಿಸುವ ಜನರ ವೇದಾಮತಿ ಗೆಳಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧುಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಕುಣಿಯ ಗ್ರಂಥವನು ನಿಜವಾಗಿ ನಿಜ ದೋರ್ಮನ ಬೆಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಕೈದಾಸಿ ಗಳಿಸಿದ ಸಿದ್ಧಾರೂಢರಿಗೆ ನತನಂಬೆ ಸಿದ್ಧಾರೂಢರಿಗೆ ನತನಂಬೆ ಬಹಳ ಬಲವೇದಾಂತಕ್ಕೆ ಸರಿ ಬಹಳ ಗರ್ಜನೆ ಕೇಳುವ ತನಕ ಬಹಳ ಕೂಗುತ್ತವೆ ಶಾಸ್ತ್ರವೆಂಬುವ ನರಿಗಳು ಬಹಳ ಶಕ್ತಿಯ ಸಿಂಹಗರ್ಜನೆ ಬಹಳ ಕೇಳಿದ ಬಳಿಕ ಮೂಗವು ಬಹಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಿದ್ಧ ಸದ್ಗುರು ಪಾದಾಭ್ಯಂ ಜನನೀ ಜನಕಸ್ತತಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ವರಂ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಕಲ್ಪವೃಕ್ಷ ಮುಕ್ತರ ಕಾಮಧೇನು ಶಿವ ಅವತಾರಿ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಅವರ ಕರಕಮಲ ಸಂಜಾತರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಅವರ ಕರಕಮಲ ಸಂಜಾತರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳ್ ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ ಪ್ರಥಮ ಗತಿಯ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ದಿನ 7ನೇ ನುಡಿಯಲ್ಲಿ ಸಾಧು ಸದಾಶಿವನಾಗಿ ಜಗದ್ಬೋಧಿಸಿ ತನ್ನ ಪದವ ನೀವುತ್ತ ಮತ್ತ ಆಯಾ ದೇವರ ಪೆಸರಿಂದ ಚಿತ್ತದೊಲವ ನೀವುತ್ತ ಇಹೇ ಕಂದ ಅಂತ ಹೇಳಿ ಮುಗಿಸಿದರು. ಅಂದರೆ ಜಗತ್ತಿನಲ್ಲಿ ಸಾಧು ಸದಾಶಿವನಾಗಿ ಸಾಕ್ಷಾತ್ ಭರ್ಗೋ ನಿರಾಕೃತನಾಗಿ ನಿರಾಕಾರವಾದ ಪರಬ್ರಹ್ಮ ಆಕಾರವನ್ನು ತೊಟ್ಟು ಸದಾಶಿವನಾಗಿ ಜಗತ್ತಿಗೆ ಬೋಧವನ್ನು ಮಾಡುವನು ಯಾರು ಅಂದರೆ ನೀನೇ ಅಂತ. ಯಾರು? ನೀನೇ ಬೋಧ ಮಾಡೋ. ಹಾಗಾಗಿ
ನಿನಗೆ ಜಗತ್ತಿನಲ್ಲಿ ನ ಗುರುರಂತ ಅಧಿಕ ಅಂತ ಬಿರುದು ಬಂತು. ಯಾಕಂದ್ರೆ ನೀನೇ ಗುರು, ಗುರುವೇ ನೀನು, ಬ್ರಹ್ಮವೇ ನೀನು, ನೀನೇ ಬ್ರಹ್ಮ. ಹಾಗಾಗಿ ಇಲ್ಲಿ ಅವರವರ ಕೆಟ್ಟ ಪಾಪಗಳನ್ನ ಸುತ್ತು ಬೂದಿ ಮಾಡಿ ತ್ರಿಗುಣಾತ್ಮಕ ಉಪಾಧಿಯಿಂದ ಈಶ್ವರನೆಂದು ಹೇಳಿಸಿಕೊಂಡು ಎಲ್ಲರಿಂದ ಆರಾಧನೆಯನ್ನು, ಪೂಜೆಯನ್ನು, ಸ್ತುತಿಯನ್ನು ಮಾಡಿಸಿಕೊಂಡು ಅವರವರ ಇಷ್ಟಾರ್ಥವನ್ನು ಪೂರೈಸೋಕ್ಕೋಸ್ಕರವಾಗಿ ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯಾದಿ ಪದವಿಗಳನ್ನು ಕೊಡುತ್ತಾ ಮತ್ತು ಆಯಾ ದೇವರ ಹೆಸರಿಂದ ನಿನ್ನಲ್ಲಿರುವ ಕೆಲವು ಜ್ಞಾನ ಶಕ್ತಿಗಳೇನವ ಹಲವು ಅಂದ್ರಲ್ಲ, ಅದರಲ್ಲಿ ಕೆಲವು ಕಾರ್ಯ ಮಾಡ್ತಾವೆ. ಇನ್ನು ಕೆಲವರು ಸರಸ್ವತಿಯಾಗಿ, ಗಿರಿಜೆಯಾಗಿ, ಲಕ್ಷ್ಮಿಯಾಗಿ, ದೇವಿಯಾಗಿ, ಗೌರಿಯಾಗಿ, ಗಂಗೆಯಾಗಿ, ಅನಂತ ಹೆಸರಿನಿಂದ ಮಹಾಲಕ್ಷ್ಮಿಯಾಗಿ, ಭುವನೇಶ್ವರಿಯಾಗಿ, ಮಹಾದೇವಿಯಾಗಿ ಎಷ್ಟು ಹೆಸರುಗಳವ. ಅವೆಲ್ಲ ಆದವರು ಯಾರು ಅಂದರೆ ನಿನ್ನ ಜ್ಞಾನ ಶಕ್ತಿಗಳೇ ಅವು, ನಿನ್ನ ಶಕ್ತಿನೇ. ಹಾಗಾಗಿ ಅವರೆಲ್ಲ ಏನು ಮಾಡ್ತಾರಂದರೆ ಭಕ್ತರು ಯಾವ ಯಾವ ರೀತಿ ಇಷ್ಟಾರ್ಥವನ್ನು ಇಟ್ಟುಕೊಂಡು ಭಜಿಸುತ್ತಾರೋ ಅವರಿಗೆ ಅವರ ಇಷ್ಟಾರ್ಥವನ್ನು ಪೂರ್ಣ ಮಾಡುವಳು. ಹಾಗಾಗಿ ಇಲ್ಲಿ ಪ್ರತಿಪಾದನೆ ಮಾಡುವ ವಿಚಾರ ಏನಂದರೆ ಸೇವಕರಿಷ್ಟವ ನೀವಾಶಕ್ತಿ ಭಾವಿಸಿ ನಿನ್ನೋಳು ಸಂವಿಚ್ಛಕ್ತಿ ವಾಣಿ ಎನಿಸಿ ವಾಕ್ಸಿದ್ಧಿಯನ್ನಿತ್ತು ಮಾಡದ ಲಕ್ಷ್ಮಿ ಎನಿಸುವವಿತ್ತು ಗಿರಿಜೆ ಎನಿಸುವ ಭಾಗ್ಯವನಿತ್ತು ವರವಂಬಿಕೆ ಎನಿಸುತ್ತ ಒಲಿದಿತ್ತು ಯೋಗವನಿತ್ತು ಮನೋನ್ಮನಿ ಎನಿಸಿ ಭೋಗವನೀಗುತ್ತ ಕುಂಡಲಿ ಎನಿಸಿ ಮತ್ತೆ ಬಹುನ ಮಂಗಳವೆರಸಿ ತತ್ವದ ಅಖಿಳ ರೂಪಿಂದವತರಿಸಿ ತಾನೇ ಭುವನೇಶ್ವರಿಯಾಗಿ ಹೇಳು ನಾನಾ ಭಕ್ತ ಸುಖ ಪ್ರದೆ ಅಹೋಳು. ಹೇ ಶಿಷ್ಯ, ನಿನ್ನ ಸಚ್ಚಿದಾನಂದ ಸ್ವರೂಪದಲ್ಲಿರುವಂಥ ಜ್ಞಾನ ಶಕ್ತಿಯೇ ಯಾವ ಭಕ್ತರು ಬೇಡದ ಫಲವನ್ನು ಕೊಡುವಂಥದ್ದಾಗಿದೆ. ಬ್ಯಾರೆ ಯಾರು ಕೊಡಂಗಿಲ್ಲ ನಮಗೆ. ಪರಮಾತ್ಮನಿರುವಂಥ ಅನಂತ ಶಕ್ತಿಗಳಲ್ಲಿ ಕೆಲವು ಶಕ್ತಿಗಳು ಭಜಿಸಿದವರಿಗೆ ಫಲವನ್ನು ಕೊಡುವಂಥವಳು. ಮತ್ತು ಈ ಶಕ್ತಿಯು ಕಾರ್ಯ ಅನುಮೇಯವಾಗಿರುತ್ತದೆ ಹೊರತು ಪ್ರತ್ಯಕ್ಷವಾಗಿರುವುದಿಲ್ಲ. ಇದು ಕೊಟ್ಟದ್ದು ತಗೊಂಡದ್ದು ಪ್ರತ್ಯಕ್ಷ ಯಾರನ್ನು ನೋಡಿರೇನು? ಲಕ್ಷ್ಮಿಯನ್ನು ಭಜಿಸಿ ಸಂಪತ್ತು ಪಡೆದವರ, ಇನ್ನೊಬ್ಬರನ್ನು ಭಜಿಸಿ ಸಿದ್ಧಿಯನ್ನು ಪಡೆದವರಾರ, ಇನ್ನೊಬ್ಬರು ಇನ್ನೊಂದು ಭಜಿಸಿ ಏನೇನೋ ಪಡೆದವರಾರ. ಆದರೆ ಇವು ಕಾರ್ಯ ಮಾಡ್ತವ, ಕಾಣಲ್ಲ ಹಂಗೆ ಮಾಡ್ತಾವ ಅಷ್ಟೆ. ಕಾರ್ಯ ಮಾಡೋದು ಬಿಟ್ಟಿಲ್ಲ, ಕಾಣೋದಿಲ್ಲ. ಹಾಗಾಗಿ ಬೇರೆ ಬೇರೆ ಫಲಗಳನ್ನು ಕೊಡುವುದರಿಂದ ಬೇರೆ ಬೇರೆ ಹೆಸರುಗಳು ಬಂತು ನೋಡ್ರಿ. ಒಬ್ಬರಿಗೆ ಮೊದಲೇ ಹೇಳ್ತದೆ ಶಾಸ್ತ್ರದಲ್ಲಿ, ಒಬ್ಬ ಪುರುಷನಿಗೆ ವ್ಯಾಪಾರಿಸ್ತ ಅಂತ ಹೆಸರು ಬಂದಾದ, ತಂದೆ ಅಂತ ಹೆಸರು ಬಂದಾದ, ಗಂಡ ಅಂತ ಹೆಸರು ಬಂದಾದ, ಅಪ್ಪ ಅಂತ ಹೆಸರು ಬಂದಾದ, ತಮ್ಮ ಅಂತ ಹೆಸರು ಬಂದಾದ, ಅಣ್ಣ ಅಂತಲೂ ಬಂದದ. ನೀವೊಬ್ಬನೇ ಎಷ್ಟು ಮಂದಿ ಹೌದಿಲ್ಲ? ಹೆಂಡತಿ ಆದಾಗೂ ನೀನೇ, ಗಂಡ ಆದಾಗ ನೀನೇ, ಅಪ್ಪ ಆದಾಗ ನೀನೇ, ಮಗ ಆದಾಗ ನೀನೇ. ಒಬ್ಬನಿಗೆ ಇಷ್ಟು ಹೆಸರು ಹೆಂಗೆ ಬಂದು ಅಂದರೆ ಆಯಾ ಕಾರ್ಯದ ಮೇಲಿಂದ ಹೆಸರು ಬಂದು. ಕಾರ್ಯ ಉತ್ಪತ್ತಿ ಆಯಿತು ನಿನ್ನಿಂದ ತಂದ್ಯಾದಿ, ಬೆನ್ನಿಂದ ಹುಟ್ಟಿದು ಅಂದರೆ ಅಕ್ಕಾದಿ, ಹೌದಲ್ಲ? ನಿನ್ನಿಂದ ಹುಟ್ಟಿದ್ರೆ ಅಣ್ಣಾದಿ, ಇಷ್ಟೆಲ್ಲ ಆದದ್ದು. ಹಾಗಾಗಿ
ಆಡಿದಂತೆ ಮಾಡುವ ಶಕ್ತಿಯು ನುಡಿಯಲಿದ್ದರೆ ಅದಕ್ಕೆ ವಾಕ್ಸಿದ್ಧಿ ಎನ್ನುತ್ತಾರೆ. ವಾಕ್ಸಿದ್ಧಿ ಅಂದರೆ ಸುಮ್ಮನೆ ಅಲ್ಲ. ಅವರೇ ಹೇಳ್ತಾರೆ, ಯೋಗವನಿತ್ತು ಮನೋಮುನಿ ವಾಣಿ ಎನಿಸಿ ವಾಕ್ಸಿದ್ಧಿಯನಿತ್ತು ಮಾಡದ ಲಕ್ಷ್ಮಿ ಎನಿಸಿ ಶುಭವಿತ್ತು. ಅಂದರೆ ಆಡಿದಂತೆ ಮಾಡುವ ಶಕ್ತಿ ನುಡಿಯಲ್ಲಿರ್ಬೇಕಂತ. ನಾವೇನು ಆಡ್ತೀವಿ, ಆಡಿದಂಥ ಮಾತನ್ನು ಮಾಡುವ ಶಕ್ತಿ ನುಡಿಯಲ್ಲಿ ಇದ್ದರೆ ಅದಕ್ಕೆ ವಾಕ್ಸಿದ್ಧಿ ಅಂತ. ಆಡದಂತೆ ಮಾಡುವ ಶಕ್ತಿ ನುಡಿಯಲ್ಲಿದ್ದರೆ ಅದು ಸಿದ್ಧಿ ಆಗೋದಿಲ್ಲ. ಆಗ್ತದೇನದು? ಆಗೋದಿಲ್ಲ. ಶಕ್ತಿ ಬೇಕು ಅದಕ್ಕೆ. ಇವತ್ತು ಆಡಿ ಅಂದಮೇಲೆ ಅದನ್ನು ಮಾಡಬೇಕಪ್ಪ ಅಂದರೆ ಅದು ವಾಕ್ಸಿದ್ಧಿ ಅಂದ್ರೇನು? ನುಡಿದಂತೆ ನಡೆದವಂತ ಅರ್ಥ. ಇಲ್ಲಾಂದರೆ ನುಡಿಯೊಂದು ಪರಿ ನಡೆಯೊಂದು ಪರಿ. ನಾವು ಆಡೋದೊಂದು ನುಡಿಯೋದೊಂದು ಆದರೆ ಅದು ವಾಕ್ಸಿದ್ಧಿ ಅಂದರೆ ಅದು ನಾವು ಫಲ ಕೊಡೋಂಗಿಲ್ಲ ಅಂತ, ನಿಷ್ಫಲ ಆಗ್ತದೆ. ಅದರಂತೆ ಯಾವತ್ತೂ ಶಾಸ್ತ್ರಗಳನ್ನು ಪ್ರತಿಪಾದನೆ ಮಾಡುವ ಶಕ್ತಿಗೂ ವಾಕ್ಸಿದ್ಧಿ ಅಂತ ಕರೀತಾರೆ. ಯಾವುದು ಶಾಸ್ತ್ರಗಳಲ್ಲಿ ಪ್ರತಿಪಾದನೆ ಮಾಡುವಂಥ ಏನು ನುಡಿಗಳವ ಅಂಥದಕ್ಕೆ ವಾಕ್ಸಿದ್ಧಿ ಅಂತ ಹೇಳ್ತಾರೆ. ಕೊನೆ ಮೆಟ್ಟಿಲದು. ಏನು ಹೇಳ್ತದೆ ವಾಕ್ಸಿದ್ಧಿ? ನೀನೇ ಬ್ರಹ್ಮ ಇದ್ದೆ ಅಂತ ಹೇಳ್ತದಲ್ಲ, ನೀನೇ ಪರಮಾತ್ಮ. ಅದು ಸಿದ್ಧ ಆಗ್ತದಿಲ್ಲ. ಮತ್ತೆ ಅಪಸಿದ್ಧ ಅಂತ ಅಲ್ಲ, ಅದು ಸಿದ್ಧಾಂತ. ಹಾಗಾಗಿ ಇಂಥ ವಾಕ್ಸಿದ್ಧಿಯನ್ನು ಶಾಸ್ತ್ರಗಳ ಪ್ರತಿಪಾದನೆ ಮಾಡುವಾಗ ಅದಕ್ಕೆ ಬೇಕಾದ ಶಬ್ದ ಅನುಭವ ಸಂಗ್ರಹವನ್ನು ತಂದು ಕೊಟ್ಟಿತ್ತು ಅಂದರೆ ಅದಕ್ಕೆ ಏನಂತ ಕರಿಬೇಕು ಅಂದರೆ ಆ ಶಕ್ತಿಗೆ ಸರಸ್ವತಿ ಅಂತ ಬಂತು ನೋಡಿ. ಅದ್ಯಾರ ಶಕ್ತಿ? ಸರಸ್ವತಿ ಶಕ್ತಿ ಅಂತ. ಸುಮ್ಮನೆ ಬರ್ತಾವ ನುಡಿಗಳು. ಹಾಗಾಗಿ ಇದರಂತೆ ಸುಖವನ್ನು ಉಂಟು ಮಾಡುವ ಕಾಲಕ್ಕೆ ಲಕ್ಷ್ಮಿ ಅಂದರು. ಸುಖ. ಅದಕ್ಕೆ ಇಲ್ಲಿ ಮಾಡದೆ ಲಕ್ಷ್ಮಿ ಎನಿಸಿ ಶುಭವನ್ನಿತ್ತು. ಸುಖಕ್ಕೆ ಕಾರಣವಾದದ್ದು ಯಾವುದು? ಲಕ್ಷ್ಮಿ ಅಂತ. ಹಾಗೆ ಗಿರಿಜೆ ಎನಿಸಿ ಸೌಭಾಗ್ಯವನ್ನಿತ್ತು. ಗಿರಿಜೆ ಅಂದರೆ ಪಾರ್ವತಿ. ಆ ಪಾರ್ವತಿ ಏನು ಕೊಟ್ಲು ನಿನಗಂದ್ರೆ ಸಂಪತ್ತನ್ನು ಉಂಟು ಮಾಡುವುದರಿಂದ. ಪಾರ್ವತಿ ಸಂಪತ್ತನ್ನು ಕೊಡೋಕೆ. ಆದರೆ ಪರಮಾತ್ಮ ಗುರುನಾಥ ಕೊಡೋದು ಮೋಕ್ಷದ ಸಂಪತ್ತು. ಪಾರ್ವತಿ ಕೊಡೋ ಸಂಪತ್ತು ಬೇರೆ, ಲಕ್ಷ್ಮಿ ಕೊಡುವ ಸಂಪತ್ತು ಬೇರೆ. ಗುರುನಾಥ ಕೊಡುವ ಸಂಪತ್ತು ಅಳಿಯದ ಸಂಪತ್ತು, ನಾಶವಾಗದ ಸಂಪತ್ತು ಅಂತ. ಹೀಗೆ ಬೇಡದ ಇಚ್ಛೆಯನ್ನು ಪೂರ್ಣ ಮಾಡುವುದರಿಂದ ಅಂಬಿಕೆಯೆಂದು ವರವಂಬಿಕೆ ಎನಿಸುತ್ತ ಒಲೆದಿತ್ತು. ಅಂದರೆ ಬೇಡದ ಇಚ್ಛೆ ಪೂರ್ಣ ಮಾಡುವುದರಿಂದ ಅಂಬಿಕೆಯೆಂದು, ಆವಾಗ ಅಂಬಿಕೆ ಅಂತ ಹೆಸರು ಬಂತು. ಹಠಯೋಗ ಮೊದಲಾದವುಗಳನ್ನು ಉಂಟು ಮಾಡುವುದರಿಂದ ಮನೋನ್ಮುನಿ ಅಂದರು. ಹಠಯೋಗ ಅಲ್ಲ, ಆ ಒಂದು ಕುಂಡಲಿ ಎನಿಸಿ ಮತ್ತೆಯೊಬ್ಬವನ ಆ ಮಂಗಳ ಧರಿಸಿ. ಎಷ್ಟಲ್ಲದೆ ಅನಂತ ರೀತಿಯ ಇಹ ಪರ ಭೋಗಗಳನ್ನು ಉಂಟು ಮಾಡುವುದರಿಂದ ಕುಂಡಲಿ ಎಂದು ಎನಿಸಿಕೊಂಡು ಇನ್ನೂ ಅನೇಕ ಹೆಸರುಗಳನ್ನು ಪಡೆದುಕೊಂಡು ನಾನಾ ರೀತಿಯಿಂದ ಅವತಾರ ಮಾಡಿರುವಳು. ಈ ಗ್ರಂಥ ವಿಸ್ತಾರವಾಗುವುದೆಂಬ ಭೀತಿಯಿಂದ ಬರೆಯುವುದು ಬಿಡಲ್ಪಟ್ಟಿದೆ. ಅಲ್ಲಿ ನೋಡಿಕೊಳ್ಳತಕ್ಕದ್ದು ಅಂದರು. ಎಲ್ಲಿ? ದೇವಿ ಪುರಾಣದಲ್ಲಿ 18 ಅಧ್ಯಾಯದಲ್ಲಿ ಯಾವ ಕೊನೆಯ ಅಧ್ಯಾಯದಲ್ಲಿ
ನೀವು ನೋಡಿಕೊಳ್ಳಬಹುದು. ಅಲ್ಲಿ ದೇವಿಯನ್ನು ಯಾವ ರೀತಿ ಚಿದಾನಂದ ಅವಧೂತರು ಸ್ತುತಿಯನ್ನು ಮಾಡ್ಯಾರಂದರೆ ಸಾಮಾನ್ಯ ಜನರು ಮಾಡಲಿಕ್ಕೆ ಬರದಾದಂಥ ವಿಷಯವನ್ನು ಅಲ್ಲಿ ವಿಚಾರ ಮಾಡಿ ಬರೆದಾರೆ ಚಿದಾನಂದ ಅವಧೂತರು. ಹಾಗೆ ಅಲ್ಲಿ ನೀವು ನೋಡ್ಕೋಬಹುದಂದ್ರು ಯಾವ್ಯಾವ ಅವತಾರವನ್ನು ತಾಳಿದಾಗ, ಅಂಬಿಕೆಯಾದಾಗ, ಮೋಹಿನಿಯಾದಾಗ, ಗೌರಿಯಾದಾಗ, ಲಕ್ಷ್ಮಿಯಾದಾಗ, ವರಲಕ್ಷ್ಮಿಯಾದಾಗ, ವರಮಹಾಲಕ್ಷ್ಮಿಯಾದಾಗ, ಯಾವ್ಯಾವ ಅವತಾರ, ದುರ್ಗಿಯಾದಾಗ, ಕಾಳಿಕೆಯಾದಾಗ, ಭುವನೇಶ್ವರಿಯಾದಾಗ, ಅಲ್ಲಿ ಬರೆದಾಗ ಅಲ್ಲಿ ಮುಖ ಹೆಂಗಿರ್ತದೆ, ಶಿರದ ಲಕ್ಷಣ ಏನಿರ್ತದೆ, ಉಡುಗೆಯ ಲಕ್ಷಣ ಏನಿರ್ತವೆ, ಕೈಯಲ್ಲಿ ಯಾವ್ಯಾವ ಆಯುಧಗಳಿಂದ ತೋರ್ತಾಳ ಅನ್ನೋದನ್ನು ಅಲ್ಲಿ ಬರೆದಾರ. ಬೇಕಾದ್ರೆ ಅಲ್ಲಿ ನೋಡ್ಕರಂದ್ರೆ ಅವರು ಅನುಮಾನನೇ ಬೇಡ. ಹೀಗೆ ನಿನ್ನ ಚಿಚ್ಚಕ್ತಿಯೇ ಚತುರ್ದಶ ಲೋಕಗಳಿಗೆ ಒಡೆಯಳಾಗಿ ಸರ್ವ ಭಕ್ತರಿಗೆ ಸುಖವನ್ನು ಕೊಡುವಂಥವಳು ಆಗಿರುತ್ತಾಳೆ. ಸರ್ವ ಭಕ್ತರಿಗೆ ಸುಖ ಕೊಡೋಳು. ಹಾಗಾಗಿ ನಿನ್ನಲ್ಲಿ ಇರುವಂಥ ಇನ್ನೂ ಅನೇಕ ಶಕ್ತಿಗಳಾವ. ಹೇಳಿದ್ರು ಮೊನ್ನೆ, ಸೂರ್ಯನಲ್ಲಿ 1000 ಕಿರಣಗಳುಂಟು. ಕೆಲವು ಕಿರಣಗಳು ಕೆಲವು ಕಾರ್ಯವನ್ನು ಮಾಡ್ತಾವೆ. ಅದರಂತೆ ನಿನ್ನಲ್ಲಿರುವಂಥ ಜ್ಞಾನಶಕ್ತಿ ಹಲವು ಉಂಟು. ಆ ಜ್ಞಾನಶಕ್ತಿಗಳು ಕೆಲವು ತಮ್ಮ ಕಾರ್ಯವನ್ನು ಮಾಡಿ ಅನೇಕ ಹೆಸರನ್ನು ಪಡೆದಂಗಂಥೇಳಿ ಪ್ರಾರಂಭದಲ್ಲಿ ಬ್ರಹ್ಮ ವಿಷ್ಣು ರುದ್ರರಿಂದ ಪ್ರಾರಂಭ, ನಿನ್ನ ಶಕ್ತಿ ಅಂತ ಹೇಳ್ಯಾರ. ಹೀಗೆ ನಿನ್ನಲ್ಲಿರುವ ಇನ್ನೂ ಶಕ್ತಿಗಳು ಯಾವುವು ಅಂದರೆ, ಶಿವನ ಕಥಾಗೋಷ್ಠಿಗೆ ಕಿವಿಗೊಡುವ, ಶಿವನಂಪೊಗಳೇ ರಸನೆ ಗುಡಿಯಿಡುವ, ಶಿವಮೂರ್ತಿಗಳಂ ನೆನೆಯುತ್ತಿರ್ಪ, ಶಿವನೂಲಗದೋಳು ಸಲೆ ನೆಲೆಸಿರ್ಪ, ಶಿವನಲ್ಲಿಯೇ ಪರಿಚರ್ಯವನ್ನುಳ್ಳ, ಶಿವನರ್ಚನೆಯುಳ್ಳ ಅಭಿರತಿಯುಳ್ಳ, ಶಿವನ ಹಸಿಪದದೊಳಗೆ ಎರಕತೆಯುಳ್ಳ, ಶಿವ ಸಂಪದದೊಳು ಸುಸ್ಥಿತಿಯುಳ್ಳ, ಶಿವನಿಗೆ ತನು ಮುಖ್ಯವೆನರ್ಪಿಸುತ್ತಾ ನವವಿಧ ಸದ್ಭಕ್ತಿಯೋಳು ಇಂತಿರುತಿಹ, ಭಕ್ತಿಯ ರೂಪಿಂದ ಸಂವಿತ್ತು ಭಕ್ತರೋಳು ಐದಿರುವುದು ಎಲ್ಲ ಆವತ್ತು ಅಂತ ಈ ಒಂದು 9ನೇ ನುಡಿಯಲ್ಲಿ ಶಿವನಂದ್ರೆ ಯಾರು? ಪರಮಾತ್ಮ ಅಂತ. ಪರಮೇಶ್ವರನ ಕಥಾ ಅಂದರೆ ಪರಮೇಶ್ವರನ ಕೀರ್ತನೆ ಮಹಿಮೆಯನ್ನು ಪ್ರತಿಪಾದನೆ ಮಾಡುವಂಥ ಕಥೆಗಳಾವಲ್ಲ. ಶಿವನ ಕಥೆಗೆ ಗೋಷ್ಠಿ ಅಂದರೆ ಆ ಮಾತುಗಳಿಗೆ ಕಿವಿಗೊಡುವ, ಕಿವಿ ಮೊದಲುಗೊಂಡು ಶ್ರವಣೇಂದ್ರಿಯಗಳನ್ನು ಕೊಡುವಂಥ ಮೊದಲೇದ್ಯಾವುದು? ಶ್ರವಣ ಭಕ್ತಿ. ಶಿವನಂ ಅದು ನಿಂದೆ. ಭಕ್ತಿ ಯಾರಿಂದ ಬಂದ ನಮಗೆ? ಶಿವಂದೆ ಅಂತ. ಅದಕ್ಕಾಗಿ ಎಲೈ ಶಿಷ್ಯನೇ, ನಿನ್ನಲ್ಲಿ ಇರುವ ಜ್ಞಾನಶಕ್ತಿಯೇ ನವವಿಧ ಭಕ್ತಿಗಳ ರೂಪದಿಂದ ಸರ್ವ ಭಕ್ತರಲ್ಲಿ ಕೂಡಿಕೊಂಡಿದೆ. ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ಅರ್ಚನಾ ಭಕ್ತಿ ಅಂತ ಭಕ್ತಿಗಳಾವಲ್ಲ, ಅವು ನಮ್ಮಲ್ಲಿ ಕೂಡ್ಯಾವೋ ಇನ್ನು ಬೇರೆ ಕಡೆ ಅವೋ? ನಮ್ಮಲ್ಲಿ ಕೂಡಿ ಇದ್ದದಕ್ಕಾಗಿ ನಾವಿಲ್ಲಿ ಶಾಸ್ತ್ರ ಕೇಳಕತ್ತೀವಿ. ನಮ್ಮಲ್ಲಿ ಆ ಭಕ್ತಿ ಇಲ್ಲಾಂದರೆ ಶ್ರವಣ ಭಕ್ತಿ ಎಲ್ಲಿಂದ ಬರ್ತಿತ್ತು? ಹಾಗಾಗಿ ಆ ನವವಿಧ ಭಕ್ತಿಗಳು ಯಾವುವು ಅಂದರೆ, ವಿರಹಿಯು ಸ್ತ್ರೀಯಳ ವರ್ಣನೆಯನ್ನು ಕಿವಿಗೊಟ್ಟು ಕೇಳುವಂತೆ ಪರಮೇಶ್ವರನ ಲೀಲಾ ಕಥೆಗಳನ್ನು ಕಿವಿಗೊಟ್ಟು ಏಕಾಗ್ರದಿಂದ ಕೇಳುವುದೇ ಶ್ರವಣ ಭಕ್ತಿ. ಶ್ರವಣ ಭಕ್ತಿ ಅಂದರೆ ಯಾವುದು? ಹೆಂಗೆ ಕೇಳಬೇಕು? ವಿರಹಿಯು ಅಂದರು ಅಂದರೆ ಕಾಮದ ಉತ್ಕೃಷ್ಟ ಇಚ್ಛೆ ಆಪೇಕ್ಷೆಯುಳ್ಳವರು
ಇಲ್ಲಾದರೂ ಒಂದು ಸ್ತ್ರೀ ವರ್ಣನೆಯನ್ನು ಮಾಡ್ತಿದ್ರೆ ಎಷ್ಟು ಲಕ್ಷ ಕೊಟ್ಟು ಕಿವಿಗೊಟ್ಟು ಏಕಾಗ್ರತೆಯಿಂದ ಆ ಮಾತನ್ನು ಕೇಳ್ತಿದ್ದಲ್ಲ, ಏಕಾಗ್ರತೆ ಆದಿಲ್ಲ ಅಲ್ಲಿ. ಅದರಂತೆ ಪರಮೇಶ್ವರನ ಲೀಲಾಕಥೆಗಳನ್ನು ಕೇಳುವುದೇ ಶ್ರವಣ. ಸ್ತ್ರೀ ಲೀಲೆಯನ್ನು ಕೇಳುವುದಲ್ಲ, ಚೋರನ ಲೀಲೆಯನ್ನು ಕೇಳುವುದಲ್ಲ, ಕೊಲೆಗಡಕನ ಲೀಲೆಯನ್ನು ಕೇಳುವುದಲ್ಲ. ಪರಮಾತ್ಮನ ಏನು ಲೀಲೆಗಳಾವಲ್ಲ, ಆ ಪರಮೇಶ್ವರನ ಲೀಲಾ ಕಥೆಗಳಿಗೆ ಕಿವಿಗೊಟ್ಟು ಮತ್ತು ಏಕಾಗ್ರತೆಯಿಂದ ಕೇಳುವುದೇ ಶ್ರವಣ ಭಕ್ತಿ. ಹಂಗೆ ಕೇಳಬೇಕಂತಾರವರು. ಸುಮ್ಮನೆ ನಾವು ಮನಸ್ಸು ಒಂದು ಕಡೆ, ಮಾತೊಂದು ಕಡೆ, ಶರೀರ ಒಂದು ಕಡೆ ಇಟ್ಕೊಂಡು ಪರಮಾತ್ಮ ಪರಮಾತ್ಮ ಅಂತ ಗಂಟೆ ಬಾರಿಸಿದ್ರೆ ಏನಾಗೋದಿಲ್ಲ. ಏಕಾಗ್ರತೆ ಬೇಕಲ್ಲಿ. ಆ ಏಕಾಗ್ರತೆ ಇದ್ದಾಗ ಅನುಭವಕ್ಕೆ ಬರ್ತದಿಲ್ಲ ಅಂದರೆ ಬಂದೇ ಬರ್ತದಂತರ ಮಹಾತ್ಮರು. ಪರೀಕ್ಷೆನೂ ಮಾಡಬಹುದು ನೀವು. ಏಕಾಗ್ರತೆ ಬೇಕು. ಅದಂಗ್ರಿ ಅಂದರೆ ಹೊಸದಾಗಿ ಲಗ್ನ ಆಗ್ಯದ, ಆ ಒಂದು ಹುಡುಗಿ ತವ್ರ ಮನೆಗೆ ಹೋಗ್ಯಾಳ, ಗಂಡ ಅವನು ತವ್ರ ಮನೆಗೆ, ಹುಟ್ಟಿದ ಮನೆಗೆ ತವ್ರ ಮನೆ ಅಂತಾರೆ. ಮತ್ತು ಗಂಡ ಹುಟ್ಟಿಲ್ಲೇನಲ್ಲಿ, ಇವನಿಗೆ ಅದು ತವ್ರ ಮನೆ, ಹೆಂಡತಿ ಎಲ್ಲಿ ಹುಟ್ಟಾಳ ಆ ತಂದೆ ತಾಯಿ ಮನೆ, ಆಕೆಗೆ ತವ್ರ ಮನೆ. ಅದು ಇಬ್ಬರು ತವ್ರ ಮನೆಗಾರ. ಆಕೆ ಅಲ್ಲೇ ಆಳ ತಂದೆ ತಾಯಿ ಮನೆಗ, ಇವನು ತಂದೆ ತಾಯಿ ಮನೆಗ. ನಮ್ಮ ಆದರೆ ಎದುರಿಗೆಲ್ಲ ಮುಖ ನೋಡಿಲ್ಲ. ಏಕಾಗ್ರತೆಯಿಂದ ಆ ಮನಸ್ಸು ಹೋದಾಗ ಗಂಡನ ಪ್ರತ್ಯಕ್ಷ ಹೆಂಡತಿಗಾಗ್ತದ, ಹೆಂಡತಿಯ ಪ್ರತ್ಯಕ್ಷ ಗಂಡಗಾಗ್ತದ. ಪ್ರತ್ಯಕ್ಷ ಎದುರು ಬಿದ್ದರು ಕುಂತು ಮಾತಾಡ್ದಂಗೆ ಆಗ್ತದೆ. ಅವ್ರ ಮುಖ ಲಕ್ಷಣ ಎಲ್ಲ ಬರ್ತಾವೆ, ಅವ್ರ ಭಾವ ಏನದ ಪೂರ್ತಿ ನಮಗೆ ಬರ್ತದಿಲ್ಲ. ಮತ್ತು ಬಂತಂತೂ ಇಲ್ಲಂತೂ. ಏಕಾಗ್ರತೆ ಮನಸ್ಸಿಟ್ಟು ಏದು ಏಕಾಗ್ರತೆಯಿಂದ ಮಾಡ್ತೀರಿ ಅದು ನಿಮ್ಮ ಅನುಭವಕ್ಕೆ ಬರ್ತದ. ಆದರೆ ವಿಷಯಾದಿಗಳಲ್ಲಿ ವಸ್ತುವಿನಲ್ಲಿ ಏಕಾಗ್ರತೆ ಆದ ಅದಕ್ಕೆಲ್ಲ ನೆನಪು ಬರ್ತಾವೆ, ಪ್ರತ್ಯಕ್ಷ ಆಗಿಬಿಡ್ತಾವೆ, ಜಲ್ದಿ ಆಗ್ತಾರೆ. ತಪಸ್ಸು ಮಾಡೋದು ಬೇಕಾಗಿಲ್ಲ. 10 ವರ್ಷ 20 ವರ್ಷ ತಪಸ್ಸು ಮಾಡಿ ಏನು ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಏಕಾಗ್ರತೆಯಿಂದ ನೆನಪು ಮಾಡಿದ ತಕ್ಷಣ ಬಂದಬಿಟ್ರು. ಅಂದರೆ ಆ ಮನುಷ್ಯರೇ ನಮಗೆ ಇಷ್ಟು ಪ್ರತ್ಯಕ್ಷ ಆತರಂದರೆ ಪರಮಾತ್ಮ ಪ್ರತ್ಯಕ್ಷ ಆಗೋದಿಲ್ಲೇನು? ಇಲ್ರಿ, ಎಲ್ಲರಾಗ್ಯಾರ, ಅವನೊಬ್ಬನೇ ಆಗಿಲ್ಲ ಅಂದರೆ ಎಲ್ಲರಲ್ಲಿ ಏಕಾಗ್ರತೆ ಅದ, ಇವನಲ್ಲಿಲ್ಲ, ಅದಕ್ಕೆ ಇವನಾಗಿಲ್ಲ, ಎಲ್ಲರಾಗ್ಯಾರಂತ ನಾವು ಅಷ್ಟೇ ತಿಳ್ಕೊಬೇಕಲ್ಲ. ಎಲ್ಲರೂ ಯಾಕೆ ಅನುಭವಕ್ಕೆ ಬರ್ತದಂದರೆ ಏಕಾಗ್ರತೆ ಆದ ಎಲ್ಲ ವಿಷಯಗಳಲ್ಲಿ. ಇಲ್ಲಿ ಏಕಾಗ್ರತೆ ಇಲ್ಲ. ಎಲ್ಲಿ ಆದ ಇಲ್ಲಂದ್ರೆ ಏಕಾಗ್ರತೆ ಬರೀ ನುಡಿಯಲ್ಲಿ ಆದ, ಮನದಲ್ಲಿ ಏಕಾಗ್ರತೆ ಇಲ್ಲಲ್ಲ. ಮನದಲ್ಲಿ ಏಕಾಗ್ರತೆ ಬಂದರೆ ನಿಮಗೆಲ್ಲ ಇಷ್ಟ ಸಿದ್ಧಿ ಆಗ್ತಾವಂತಾರೆ ಅವರು. ಯಾವ ದೇವರನ್ನ ನೆನ್ತಿದ್ದಿ ಆ ದೇವರು ಬರಬೇಕು. ಆದರೆ ಆ ಏಕಾಗ್ರತೆ ಇಲ್ಲಂದ್ರೆ ಎಲ್ಲಿದ್ದು ಬರೋಕ್ಕೆ ಸಾಧ್ಯ? ಬಂದ್ರು ಯಾರು? ನಿನ್ನ ಬಿಟ್ಟು ಬರೋರು ಯಾರಿಲ್ಲ ಅಂತ ನೀನೇ. ಬಂದರು ನೀನೇ, ನಿನ್ನ ಬಿಟ್ಟು ಯಾರ? ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಹಾಗಾಗಿ ಇದು ಯಾರಲ್ಲಿತ್ತು ಶ್ರವಣ ಭಕ್ತಿ ಅಂದರೆ ಪರೀಕ್ಷಿತ ರಾಜ ಅಂತ ಮೊನ್ನೆನೇ ಹೇಳಿವಿ. ಮತ್ತು ಯೌವನ ಸ್ತ್ರೀಯಳು ಆಲಿಂಗನ ಸುಖಕ್ಕೆ ವಶವಾಗದಿದ್ದರೆ ಆ ಸ್ತ್ರೀಯಳನ್ನ ಕುರಿತು ತನ್ನ ದೇಹವನ್ನು ಹೊಗಳುತ್ತಿರುವ ಕಾಮುಕನಂತೆ ಶರೀರದಲ್ಲಿ ರೋಮಾಂಚನಗಳೆದ್ದು ನೇತ್ರಗಳಿಂದ ಆನಂದ ಉದಕವನ್ನು ಸುರಿಸುತ್ತಾ ಗದ್ಗದ ಕಂಠನಾಗಿ ಪರಮೇಶ್ವರನ ಮಹಿಮೆಯನ್ನು ನಾಲಿಗೆಯಿಂದ ಸ್ತುತಿ ಮಾಡುವುದೇ ಕೀರ್ತನ ಭಕ್ತಿ. ಇದಕ್ಕಾಗಿ ಕೀರ್ತನ ಭಕ್ತಿ ಅಂತಾರೆ. ಇದು ಯಾರಲ್ಲಿತ್ತು? ನಾರದ ಮಹರ್ಷಿಯಲ್ಲಿತ್ತು ಕೀರ್ತನ ಭಕ್ತಿ. ಇವರೇನು ಸಾಮಾನ್ಯರೇನು? ಇವರು ನಾರದ ಸಾಮಾನ್ಯ ಅಲ್ಲ, ಪರೀಕ್ಷಿತ ಸಾಮಾನ್ಯ ಅಲ್ಲ. ಹೇಗೆ ಅಂದರೆ ಈ ಯೌವನ ಸ್ತ್ರೀಯಳು ಕಾಮೋದ್ರೇಕವಾದ ಸಂದರ್ಭದಲ್ಲಿ ಕಾಮುಕನಿಗೆ ತನ್ನ ಕೈವಶವಾಗದೇ ಇದ್ದಾಗ
ಆಕೆಯನ್ನು ಒಲಿಸಿಕೊಳ್ಳಲಿಕ್ಕೆ ಎಷ್ಟೆಷ್ಟೋ ಉಪಾಯಗಳನ್ನು ಮಾಡ್ತಾನೆ. ಮಾಡಿ ಆ ಸಮಯದಲ್ಲಿ ಅವನ ಶರೀರದ ಕೂದಲು ಕೂಡ ರೋಮಾಂಚನ ಆಗ್ತವೆ, ಎದ್ದಿರ್ತಾವ ಆ ಸಮಯದಲ್ಲಿ. ಹಾಗೆ ಮಾತುಗಳು ಕೂಡ ಗದ್ಗದ ಕಂಠಿತನಾಗಿ ನೇತ್ರಗಳಲ್ಲಿ ಆನಂದವನ್ನು ತುಂಬಿಕೊಂಡು ಪರಮೇಶ್ವರನ ನಾಲಿಗೆಯನ್ನು ಸ್ತುತಿ ಮಾಡುವುದೇ ಕೀರ್ತನ ಭಕ್ತಿ. ಆಕೆನ ಒಲಿಮೆಗಾಗಿ ಇಷ್ಟೆಲ್ಲ ಮಾಡಿದಲ್ಲ, ಇಲ್ಲಿ ಪರಮೇಶ್ವರನ ಮಹಿಮೆಗಳನ್ನು ಅದನ್ನು ನಾಲಿಗೆಯಿಂದ ಸ್ತುತಿ ಮಾಡುವುದೇ ಕೀರ್ತನ ಭಕ್ತಿ. ಹೀಗೆ ಭೃಂಗಕ್ಕೆ ಅಧೀನನಾದ ಕೀಟವು ತನ್ನ ಅಂಗ ಗುಣಗಳನ್ನು ಮರೆದು ಅಂತರಂಗದಲ್ಲಿ ಭೃಂಗವನ್ನೇ ಧ್ಯಾನ ಮಾಡುವಂತೆ ಸದಾ ಶಿವನ ಮೂರ್ತಿಯನ್ನು ಸ್ಮರಣೆ ಮಾಡುವುದೇ ಸ್ಮರಣನಾಮದ ಭಕ್ತಿ. ಈ ಭಕ್ತಿ ಪ್ರಹ್ಲಾದನಲ್ಲಿತ್ತು ನೋಡ್ರಿ. ಯಾರಲ್ಲಿತ್ತು? ಭಕ್ತ ಪ್ರಹ್ಲಾದ. ಭೃಂಗಕ್ಕೆ ಅಧೀನವಾದ ಕೀಟವು ಅದು ಹುಳ ಅಂತ. ಆ ಹುಳ ತನ್ನ ಅಂಗಗುಣಗಳನ್ನು ಮರೆದು ಏನು ಮಾಡಿತು? ಅಂತರಂಗದಲ್ಲಿ ಭೃಂಗವನ್ನೇ ಧ್ಯಾನ ಮಾಡ್ತದೆ. ತಾನು ಭೃಂಗ ಅಲ್ಲ, ತಾನು ಹುಳ. ಹುಳದ ಗುಣಗಳನ್ನು ಬಿಡಿತು ಭೃಂಗದ ಧ್ಯಾನವನ್ನು ಮಾಡಕತ್ತು. ಅದರಿಂದ ಏನಾಯಿತು? ಸ್ವರ್ಣನಾಮಕದ ಭಕ್ತಿಯು ಆಗೋದಿಲ್ಲ. ಜೀವ ಪರಮಾತ್ಮನ ಆಧೀನ ಆದ ಮೇಲೆ ಜೀವಗುಣಗಳನ್ನು ಬಿಟ್ಟು ಪರಮಾತ್ಮನ ಗುಣ ಸ್ಮರಣೆ ಮಾಡುವುದು ಇಲ್ಲಿ ಅಂತರಂಗದ ಹೇಳಿದಂಥ ಮಾತಿದು. ಯಾರ ಸ್ಮರಣೆ ಮಾಡಿ? ಈಗ ಕೀಟ ಭೃಂಗದ ಸ್ಮರಣೆ ಮಾಡ್ತದಲ್ಲ, ಅದಕ್ಕೆ ಈ ಜೀವ ಏನು ಮಾಡೋದು ಅಂದರೆ ಪರಮಾತ್ಮನ ಸ್ಮರಣೆ. ನೀನೆಲ್ಲ ಪರಮಾತ್ಮ, ನಿನ್ನ ಸ್ಮರಣೆ ಮಾಡು. ಹೀಗೆ ಸತಿಪುತ್ರ ಗೃಹಧನ ಇವುಗಳನ್ನು ಬಯಸಿ ಕಂಡ ಕೆಲಸಗಳನ್ನು ಬೇಸರಿಯದೆ ಮಾಡುತ್ತಿರುವ ಲೌಕಿಕನಂತೆ ಹಸಿವೆ, ನೀರಡಿಕೆ, ರೋಗ, ನಿದ್ರೆ ಮೊದಲಾದವುಗಳನ್ನು ಬಿಟ್ಟು ಶಿವನ ಸನ್ನಿಧಾನದಲ್ಲಿ ಇದ್ದು ಉಪಚರಿಸುವುದು ಸೇವನಾ ಭಕ್ತಿ ಅಂದರು. ಈ ಭಕ್ತಿ ಯಾರಲ್ಲಿತ್ತು ಅಂದರೆ ವಿಷ್ಣುವನಲ್ಲಿತ್ತು ಅಂತ. ಇವು ದೊಡ್ಡ ದೊಡ್ಡ ಕಥೆಗಳ, ಒಂದೊಂದಕ್ಕೆ ಒಂದೊಂದು ಕಥೆನೇ ಅವ, ಒಂದೊಂದು ದಿನ ಆಗ್ತವವು. ಇದಕ್ಕೆ ಸೇವನಾ ಭಕ್ತಿ ಇದು ಎಲ್ಲಿತ್ತು ಅಂದರೆ ವಿಷ್ಣುವನ ಪತಿಯಾದ ಲಕ್ಷ್ಮೀ ದೇವಿಯಲ್ಲಿತ್ತು. ಆಕೆನಲ್ಲಿ ಒಂದು ಭಕ್ತಿ. ಹೀಗೆ ಸಿಂಹಾಸನದಲ್ಲಿ ಕುಳಿತು ಸಭೆಯನ್ನು ರಚನೆ ಮಾಡುವ ರಾಜನಿಗೆ ನಮ್ರ ಸ್ವಭಾವದಿಂದ ರಾಜೋಪಚಾರಗಳನ್ನು ಕೊಡುತ್ತಿರುವ ಸೇವಕನಂತೆ ಕಾಯಕ, ವಾಚಕ, ಮಾನಸಿಕ ಎಂಬ ತ್ರಿಕರಣಗಳಿಂದ ಶಿವನ ಚರಣಾರವಿಂದಗಳಲ್ಲಿ ಕಿಂಕರ ಭಾವದಿಂದಿರುವುದೇ ದಾಸಭಕ್ತಿ ಅಂತ. ಇದು ಯಾರಿತ್ರಿ? ಹನುಮಂತನಲ್ಲಿತ್ರಿ. ಸೇವಕನ ಭಕ್ತಿ ಶ್ರೀರಾಮನ ಶಿಷ್ಯ ರಾಮಲ್ಲಿತ್ತು ನೋಡ್ರಿ. ಎಂಥ ಸೇವೆ ಮಾಡ್ತಿದ್ದ ರಾಮ ಅಂದರೆ ಅದಕ್ಕೆ ರಾಮನೇ ಹನುಮ, ಹನುಮನೇ ರಾಮ. ಅಂತ ಕಾಯಕ, ವಾಚಕ, ಮಾನಸಿಕ ಶರೀರದಿಂದಲೂ ಮಾತಿನಿಂದಲೂ ಮತ್ತು ಮನಸ್ಸಿನಿಂದಲೂ ಸೇವೆಯನ್ನು ಮಾಡುವುದು. ಎಂಥ ಸೇವೆ ಮಾಡಿದ? ಬರಲಿಲ್ಲ, ನಾನು ದಾಸನೇ ಅಂತ ಮಾಡಿದೆ, ನಾ ಸೇವಕನಂತೆ ಮಾಡಿದೆ. ಅವನು ಈಗ ಸೇವಕರಂತ ಮಾಡಿದ್ರೆ ಯಾಕೆ ಸೇವಕ ಆಯ್ತು ಅಂತ ಕೇಳ್ತಾರೆ ಮಂದಿ. ಸೇವಕ ಆಗಬಾರ್ದು. ಹನುಮಂತ ಎಷ್ಟು ಅವನು ಹನುಮನೇ ರಾಮ, ರಾಮನೇ ಹನುಮ ಇದ್ರು ಕೂಡ ಗುರುವಿನ ಭಕ್ತಿಯಲ್ಲಿ ಹೆಂಗಿತ್ತು ಅಂದರೆ ಸೇವಕಾಮ ಭಾವ ಇತ್ತು ವಿನ ಬೇರೆ ಮತ್ಯಾವ ಕಾರಣ ಇತ್ತು ಹನುಮಂತನಲ್ಲಿ ಇದೇನ ಅಂತ. ಹಾಗಾಗಿ ಸುಂದರ ಸ್ತ್ರೀಯರು ತನ್ನನ್ನು ಕಂಡಾಕ್ಷಣವೇ ಮೋಹಿಸಲೆಂದು ತಿಳಿದು ಕಾಮಿಯು ತನ್ನ ಶರೀರವನ್ನು ಅಲಂಕಾರ ಮಾಡುವಂತೆ ಶಿವನನ್ನ ವಸ್ತ್ರ, ಆಭರಣ, ಗಂಧ, ಹೂವು ಮಾಲೆಗಳಿಂದ ಶೃಂಗಾರ ಮಾಡುವುದೇ ಅಚ್ಚನ ಭಕ್ತಿ.
ಇವೆಲ್ಲ ಮೂಲ ವಿಚಾರ ಮಾಡಿದ್ರೆ ಇವೆಲ್ಲ ಯಾರಿಗೆ ಮಾಡ್ಬೇಕ್ರಿ ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಅಂತೀವಿ. ಆತ ಮಾಡಿದ್ರೆ ಆಯ್ತು, ಎಲ್ಲರಿಗೂ ಮಾಡಿದಂಗೆ. ಎಲ್ಲರೂ ಮಾಡಿದಂಗೆ ಆಗ್ತದಿಲ್ಲ. ಅವನ ಶಕ್ತಿ ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೆ ಸೂರ್ಯನೆಲ್ಲ ಕಿರಣಕ್ಕೆ ಮಾಡಿದಂಗೆ ಆಗ್ತದಿಲ್ಲ. ಸೂರ್ಯನಲ್ಲಿ 1000 ಕಿರಣ ಅವ. ಒಂದೊಂದು ಕಿರಣಕ್ಕೆ 1000 ಸಲ ನೀನು ಎಲ್ಲ ಮಾಡೋದಕ್ಕಿಂತ ಒಬ್ಬ ಸೂರ್ಯನಿಗೆ ಮಾಡಿದರೆ 1000 ಸೂರ್ಯರಿಗೆ ಮಾಡಿದಂಗೆ ಆಯ್ತು ನೋಡು. ಒಬ್ಬ ಸದಾಶಿವನಿಗೆ ಮಲ್ಲೆ ಹೋಗ್ಯದ ಸಾಧು ಸಿದ್ಧಾವನಾಗಿ ಲೋಕವ ಸುಜಿಸುತ್ತೈನ ಬೋಧಿಸುತ್ತಂತ ಬರೆದಾರ. ತನ್ನ ಸ್ವಂತ ಪದವಿಯನ್ನು ಕೊಡ್ತಾನ ಅವನು. ಇವರೆಲ್ಲ ದೇವತೆಗಳು ತಮ್ಮದೇನು ಕೊಡಂಗಿಲ್ಲ, ಮಂದಿರ ಕೊಡ್ತಾರೆ. ಆದರೆ ಸಾಕ್ಷಾತ್ ಸದಾಶಿವ ತನ್ನ ಪದವಿಯನ್ನು ಇವತ್ತ ತನ್ನ ಸ್ವರೂಪ ಏನದ ಬ್ರಹ್ಮ ಅದ, ಆ ಬ್ರಹ್ಮ ಸ್ವರೂಪವನ್ನೇ ನಿನ್ನ ಕೊಡ್ತಾನ. ಅದಕ್ಕೆ ಕೀಟ ಭೃಂಗ ನ್ಯಾಯದಂತೆ ನಿನ್ನೇನು ಮಾಡ್ದ, ಜೀವನ ಅಂಗ ಗುಣಗಳನ್ನು ಕಳೆದು ಏನು ಮಾಡಿದ ಅಂದರೆ ನರಭಾವನೆಯನ್ನು ತೊಡೆದು ಅರಭಾವ ಮಾಡಿದ ಗುರುವೇ. ಮನುಷ್ಯನಾಗಿ ಸಾಯುವ ಹುಟ್ಟುವಂಥ ಒಬ್ಬ ಸಣ್ಣ ಜೀವಿ ಅಂತ ತಿಳ್ಕೊಂಡವನಿಗೆ ಹುಟ್ಟದೆ ಸಾಯದೇ ಇರುವಂಥ ಪರಮಾತ್ಮನೇ ನೀನಂತ ತನ್ನ ಸ್ವರೂಪವನ್ನೇ ಶಿಷ್ಯರೇ ಕೊಟ್ಟ ಅಂದಾಗ ತನ್ನಂತೆ ಮಾಡಿದ ಎನ್ನಯ ಗುರು ತಂದೆ. ನಾವು ಬ್ಯಾರೆಯವ್ರನ್ನ ತಿಳ್ಕೊಂಡಿವಿ, ಆದರೆ ಗುರು ಹೇಳ್ದ ಇಲ್ಲ ನೀನು ನನ್ನಂಗಿದ್ದಿ. ನಾವು ಮೊದಲು ಏನಂತ ತಿಳ್ಕೊಂಡಿದ್ವಿ, ನಾ ಜೀವನೇ ಬೇರೆ, ಜಗತ್ತೇ ಬೇರೆ, ದೇವರೇ ಬೇರೆ, ನಾನೇ ಬೇರೆ, ನೀನು ಬೇರೆ, ಇಷ್ಟೆಲ್ಲ ಬೇರೆ ಬೇರೆ ಅಂತ ತಿಳ್ಕೊಂಡವರಿಗೆ ಆತ ಸದಾಶಿವ ಹೇಳ್ದ ಎನ್ನಂತೆ ನೀವೆಲ್ಲರೂ ಹೆಂಗಪ್ಪ ಅಂದರೆ ನನ್ನಂಗ. ಸತ್ಯ ಅದೆಲ್ಲ ಸುಳ್ಳದ ಮಾತು. ಇದು ಈ ರೀತಿ ಗಂಧ ಹೂಮಾಲೆಗಳಿಂದ ಶೃಂಗಾರ ಮಾಡುವುದೇ ಅರ್ಚನಾ ಭಕ್ತಿ. ಗಂಧ ಹೂ ಮಾಲೆ ಪುಷ್ಪ ಸುಗಂಧ ಅನಂತ ರೀತಿ ಬರ್ದಾರ. ಅವಕ್ಕೆಲ್ಲ ನಿಯಮಗಳವ. ಯಾವ ರೀತಿ ಯಾರಿಗೆ ಹೆಂಗೆ ಪೂಜೆ ಮಾಡಬೇಕು, ದೇವರಿಗೆ ಹೆಂಗೆ ಮಾಡಬೇಕು, ನಾವು ಸದ್ಗುರುಗಳಿಗೆ ಶರಣರಿಗೆ ಹೆಂಗೆ ಮಾಡಬೇಕು, ನಿಯಮ ಅವಿಲ್ಲ. ಆ ನಿಯಮದಿಂದ ಇದು ಈ ಭಕ್ತಿ ಪೃಥ್ವಿರಾಜನಲ್ಲಿತ್ತು. 9 ಭಕ್ತಿಗಳು, ಒಬ್ಬೊಬ್ಬರಲ್ಲಿ ಒಂದೊಂದು ಭಕ್ತಿ ಇತ್ತು. ಹೀಗೆ ರಾಜರೆದುರಿಗೆ ಯುದ್ಧವನ್ನು ಮಾಡಿ ಪರಾಕ್ರಮವನ್ನು ಪಡೆಯಬೇಕೆಂಬ ಅಭಿಮಾನದಿಂದ ಬೇಸರಿಲ್ಲದೆ ದೇಹವನ್ನು ದಂಡಿಸುವ ಸಾಧಕನಂತೆ ಪರಮಾತ್ಮನ ಪಾದ ಅರವಿಂದಗಳಲ್ಲಿ ಶರೀರವನ್ನು ಕೆಡಹೋದೆ. ಇದ್ಯಾವುದು ವಂದನಾ ಭಕ್ತಿ. ನಮಸ್ಕಾರ ಇದು ನೋಡು. ನೀವು ವಿಚಾರ ಮಾಡಿ ನಾವು ಯಾವ್ಯಾವ ಭಕ್ತಿ ಇವೆ ಅಂತ. ಏನು ಮಾಡ್ಯಾರ, ರಾಜರಿಗೆ ಯುದ್ಧವನ್ನು ಮಾಡಿ ಪರಾಕ್ರಮ ಪಡಿಬೇಕಂತ. ಯುದ್ಧ ಯಾಕೆ ಮಾಡ್ತಾನ ಅವನು? ರಾಜರ ಎದುರಿಗೆ ಮಾಡಿ ಪರಾಕ್ರಮಶಾಲಿ ಎನಿಸಿಕೊಂಡು ಅವರಿಂದ ಬಿರುದುಗಳನ್ನು ಪಡೆದುಕೊಂಡು ಇಲ್ಲಿ ಹಿಂಗೆ ಸತ್ರೆ ಹಿಂಗಾಗ್ತದೆ, ರಣರಂಗದಲ್ಲಿ ಸತ್ರೆ ಅವ್ರಿಗೆ ಸ್ವರ್ಗಲೋಕ ಪ್ರಾಪ್ತಿ ಅಂತ ಬರ್ತದ. ಸೈನಿಕರಿಗೆ ಯುದ್ಧ ಮಾಡಿ ಸಾಯ್ತಾರಲ್ಲ ಅವ್ರಿಗೇನು ಪ್ರಾಪ್ತಿ ಅಂದರೆ ಸ್ವರ್ಗಲೋಕ ಪ್ರಾಪ್ತಿ. ನಮಗೆಲ್ಲ ಸತ್ರ ಸ್ವರ್ಗಲೋಕ ಇಲ್ಲ. ಅವರಿಗೆ ತಮ್ಮ ಪ್ರಾಣದ ಹಂಗನ್ನೇ ಮರೆದು ಇನ್ನೊಬ್ಬರನ್ನು ಉಳಿಸಬೇಕಂತ ಹೋರಾಡ್ತಾರಲ್ಲ ಅಂಥವ್ರಿಗೆ ಆ ಸ್ವರ್ಗಲೋಕ ಗತಿ. ನಾವು ಯಾರಿಗೆ ನಾವು ಜಗಾಡೇವಂದರೆ ದೇಶ ಸಲುವಾಗಿ ಜಗಾಡೇವೆ. ನಾವು ಸ್ವಾರ್ಥದ ಸಲುವಾಗಿ ಮಾಡಿ ಜಗಳ, ಸ್ವಾರ್ಥ.
ಏನಾದರೂ ಒಂದಿರ್ತದೆ. ಸೈನಿಕರಿಗೇನು ಸ್ವಾರ್ಥ? ಅದಕ್ಕೇನೊಂದು ಇಲ್ಲ, ಸ್ವಾರ್ಥತೆ ಇಲ್ಲದೆ ಹೋರಾಡುವಂಥ ಮರಣ ವೀರ ಸ್ವರ್ಗ ಅಂತ ಬರ್ದಾರ. ಅದ್ರಲ್ಲಿ ಏನಿಲ್ಲ ನೋಡ್ರಿ, ವೀರ ಸ್ವರ್ಗ. ಹಾಗಾಗಿ ಇಲ್ಲಿ ಬೇಸರಿಲ್ಲದೆ ದೇಹವನ್ನು ದಂಡಿಸುವ ಸಾಧಕ ಪರಮಾತ್ಮನ ಪಾದ ಅರವಿಂದಗಳಲ್ಲಿ ಶರೀರವನ್ನು ಕೆಡುವುದೇ ವಂದನಾ ಭಕ್ತಿ. ಅಂದರೆ ಸದಾಕಾಲ ಗುರು ಸೇವೆಗಾಗಿ ತನ್ನ ಶರೀರವನ್ನು ಕಡಿತಾನಲ್ಲ, ಅದು ಗುರುವಿನ ವಂದನಾ ಭಕ್ತಿ ನೋಡ್ರಿ. ತನಗಾಗೆಲ್ಲ, ತನ್ನ ಸಂಸಾರಕ್ಕಾಗೆಲ್ಲ, ಸದಾ ಗುರುವಿನ ಸಲುವಾಗಿ ಯಾರು ತಮ್ಮ ಶರೀರವನ್ನು ದಂಡನೆ ಮಾಡ್ತಾರೋ ಅದು ಗುರುವಿಗೆ ವಂದನೆ ಮಾಡಿದಂಗಿದು. ಇದು ಅಲ್ಲ, ಇದು ಜ್ಞಾನದ್ದಿದು. ಹೀಗೆ ಇದು ಯಾರಲ್ಲಿತ್ತು ಅಂದರೆ ಅಕ್ರೂರ ಅನ್ನುವಂಥ ಒಬ್ಬ ವ್ಯಕ್ತಿಯಲ್ಲಿತ್ತಂತ. ಅಕ್ರೂರ ಅಂತ ಹೆಸರು ಬರ್ತಾರೆ. ಮತ್ತೆ ಸರಸ ಸಲ್ಲಾಪಗಳಿಂದ ಸುರತ ಕ್ರೀಡೆಗಳಲ್ಲಿ ಮೆಚ್ಚಿಸಿಕೊಂಡ ಪುರುಷನಿಗೆ ಮರಳಾಗಿ ಕರಚರಣಾದಿಗಳಿಂದ ಯುಕ್ತನಾದ ಶರೀರಗಳ ಎರಡಾದರೂ ಪ್ರಾಣ ಒಂದಾಗಿರುವ ಅನುಕೂಲಿಯಾದ ಸೇಳಂತೆ ಶಿವನಿಗೆ ಅನುಕೂಲವಾಗಿ ಸುಖ ಸಂಪತ್ತಿನಿಂದಿರುವುದೇ ಸಖ್ಯ ಭಕ್ತಿ ಎಂದರು. ಇದು ಸಖ್ಯ ಭಕ್ತಿ. ಇದು ಯಾರಲ್ಲಿತ್ತು? ಅರ್ಜುನನಲ್ಲಿತ್ತು. ಕಾರಣ ಇಲ್ಲಿ ಶರೀರಗಳ ಎರಡಾದರೂ ಪ್ರಾಣ ಒಂದಾಗಿರುವ ಅನುಕೂಲಿಯಾದ ಸ್ತ್ರೀಯಂತೆ. ಶರೀರ ಎರಡಾದಲ್ಲ, ಕೈ ಎರಡು ಹಿಡಿಯುವುದು ಒಂದೇ, ಕಾಲು ಎರಡಾದರೂ ನಡೆಯ ಒಂದೇ, ಮನಸ್ಸು ಎರಡಿದ್ದ, ದೇಹ ಎರಡಿದ್ದರೂ ಮನಸ್ಸು ಒಂದೇ. ಯಾವಾಗ? ಕೆಲವು ಸಂದರ್ಭದಲ್ಲಿ ಪುರುಷನಿಗೆ ಸ್ತ್ರೀಯನಿಗೆ ಮನಸ್ಸು ಒಂದಾತವ, ಅವರಿಬ್ಬರಲ್ಲಿ ಬೇರೆ ಭಾವ ಇಲ್ಲ, ಒಂದೇ ಭಾವ. ಬೇರೆ ಏನು ಅದನ್ನ ಆ ಸಮಯದಲ್ಲಿ ಆದಷ್ಟು ಮುಗಿದು ಎದ್ದುಗಳು ಅಲ್ಲೇ ಸುರು ಜಗಳ. ಯಾಕೆ? ಮನಸ್ಸು ಎರಡಾದವು. ಮತ್ತಿಗೆ ಕ್ರೀಡೆಯಲ್ಲಿ ಕೂಡುವಾಗ ಒಂದಾದವು, ಅದು ಮುಗಿದ ಮೇಲೆ ಮತ್ತೆ ಎರಡಾದವಿಲ್ಲ, ಮತ್ತೆ ಎದ್ಲುಗಟ್ಟನೆ ಶುರುವಾಯ್ತು ನೋಡ್ರಿ. ಹಾಗೆ ಪ್ರಾಣ ಒಂದಾಗಿರುವ ಅನುಕೂಲಿನಿಯಾದ ಸ್ತ್ರೀಯಂತೆ ಶಿವನಿಗೆ ಅನುಕೂಲವಾಗಿ ಸುಖ ಸಂಪತ್ತಿನಿಂದ ಇರುವುದೇ ಸಖ್ಯ ಭಕ್ತಿ. ಶಿವನಿಗೆ ಅನುಕೂಲವಾಗಿ ಸುಖ ಸಂಪತ್ತಂದ್ರು. ಯಾರ ಅನುಕೂಲಕ್ಕಾಗಿ? ಶಿವಸ್ವರೂಪಗಳಿಗೆ, ಶಿವನಿಗೆ, ಪರಮಾತ್ಮನಿಗೆ. ಅಂದ್ರೆ ಅರ್ಥ ಏನಾಯಿತು? ಅಂಥ ಮಹಾತ್ಮರಿಗೆ ಸವೆದು ಉಣಿಸುವುದೇ. ಮಹಾತ್ಮರಿಗೋಸ್ಕರವಾಗಿ ತಮ್ಮ ಸಂಪತ್ತನ್ನು ಮೀಸಲಾಗಿಡಬೇಕು. ಮತ್ತು ಮೀಸಲಾಗಿ ಇಟ್ಟವನು ಒಬ್ಬರು ಸಿಕ್ಕರೆ ಸಾಕಲ್ರಿ, ಭಾಳ ಚಲೋ ಆಗ್ತದ ಅಂದ್ರೆ ಹಂಗಲ್ಲ. ಮೋಸದಿಂದ ಸಂಪತ್ತು ಬಳಸಬಾರ್ದು. ಮೋಸದಿಂದ ಸಂಪತ್ತು, ಇನ್ನೊಂದಿನೊಂದು ಯಾವುದೇ ಆಸೆಯಿಂದ ಆತನಿಗೆ ಭಾವಗಳನ್ನು ತುಂಬಿ ಆತನ ಸಂಪತ್ತನ್ನು ಲೂಟಿ ಮಾಡುವುದು ಇದೊಂದು ಕಳ್ತನ ವಿಷಯ ಆಗ್ತದೆ. ಕಳ್ತನ ಅದು. ಯಾಕೆ? ಅದು ನಿಜ ಯಾವುದು ಸುಳ್ಳು ಯಾವುದು ಪ್ರತ್ಯಕ್ಷ ನಾವು ಕಾಣಬೇಕಲ್ಲ, ಗೊತ್ತಾಗಬೇಕಿಲ್ಲ. ಹಾಗಾಗಿ ಅಂಥ ಸಂಪತ್ತು ಮೀಸಲಿಟ್ಟವರು ಜಗತ್ತಲ್ಲಿ ಸಿಗೋದು ಎಲ್ಲೋ ಊರು, ಭಾಳ ಮಂದಿ ಸಿಗೋದಿಲ್ಲ. ನಿಮಗೂ ನೋಡಿರಿ, ನೋಡ್ತಾ ಇದ್ದೀರಿ, ಮುಂದೂ ನೋಡ್ತೀರಿ, ಹಿಂದೂ ನೋಡಿರಿ. ಅಂಥವ್ರು ಇಲ್ಲ ಅಂತಲ್ಲ, ಇದ್ದಾರೆ. ಅವ್ರು ಹೆಂಗಿರ್ತಾರಂದ್ರೆ ತುಂಬಿದ ಕೊಡ ತುಳುಕ್ಲಾರ್ದಂಗಂತ. ಕೊಡ ತುಂಬಿದ ತುಳುಕಂಗಿಲ್ಲ ಅಂತ.
ಅರ್ಧ ಕೊಡ ಇತ್ತಿದ್ರೆ ನೀನು ಸರಿಗೆ ನಡೀತಿದ್ದಿ, ನಿನ್ನ ಕೆಡಲಾರ್ದು ಬಿಡಂಗಿಲ್ಲ ಕೊಡ. ನೀನೇನು ಸರಿಗೆ ನಡೀತಿದ್ದಿ, ನಿನ್ನ ಕೆಡವಿದ್ದೆ ಯಾವುದು? ಅರ್ಧ ಕೊಡ ಅಂತ. ಹಾಗೆ ತನ್ನ ಪತಿವ್ರತಾ ಸ್ತ್ರೀಯಳು ತನ್ನ ದೇಹವನ್ನು ಗಂಡನಿಗೆ ಅರ್ಪಿಸದಂತೆ, ಯಾರಿಗೇನೆ ಪತಿವ್ರತಾ ಸ್ತ್ರೀಯಳಿಗೆ ಗಂಡನೇ ದೇವರು ನೋಡಾಕಿ, ಆ ಗಂಡನನ್ನು ಬಿಟ್ಟು ಮತ್ತೊಬ್ಬ ದೇವರನ್ನಿಲ್ಲ. ಮತ್ತು ಅದ್ರಾಗ ಶಕ್ತಿ ಇಲ್ಲೇನೋ, ಶಕ್ತಿನೂ ಆದಂತ ಬರೀತಾರೆ, ಶಕ್ತಿನೂ ಆದ. ಅದಕ್ಕೆ ಕಥೆನೂ ಹಿಂದೆ ಕೇಳಿರಿ. ಹಾಗೆ ಶಿವನಿಗೆ ದೇಹ, ದ್ರವ್ಯ, ಪ್ರಾಣ, ಮನಸ್ಸು ಮೊದಲಾದವುಗಳನ್ನು ಕೊಡುವುದೇ ಆತ್ಮನಿವೇದನ ಭಕ್ತಿ. ಏನು ಕೊಡ್ತೋಪ ನಾವು? ಕೊಡೋದೇನು ಕೊಟ್ಟಿವಿ ಅಂತ. ಇಲ್ಲಿ ದೇಹ ಶುರುವಾಯ್ತು ನೋಡಿ. ಇಲ್ಲಿ ಮೊದಲು ದೇಹ, ದೇಹ ಪ್ರಪಂಚಕ್ಕೆ ಅರ್ಪಣೆ ಮಾಡಿ ಪಾರಮಾರ್ಥಕ ಮನಸ್ಸು ಕೊಟ್ಟರೆ ಕೆಲಸ ಆಗೋದಿಲ್ಲ. ದೇಹ ಎಲ್ಲಿ ಕೊಟ್ಟಿವಿ? ಪ್ರಪಂಚಕ್ಕೆ. ಮಾತೆಲ್ಲಿ ಕೊಟ್ಟಿವಿ? ಪಾರಮಾರ್ಥಕ್ಕೆ. ಬೇರೆ ಆಯ್ತಿಲ್ಲ ಇಲ್ಲಿ. ಹೀಗೆ ಪ್ರಾಣ, ಮನಸ್ಸು ಮೊದಲಾದವುಗಳಂದ್ರು. ಇದು ಒಂದೇ ಅಲ್ಲ, ಕೊಡುವುದೇ ಆತ್ಮನಿವೇದನ ಭಕ್ತಿ. ನಮ್ಮ ಪ್ರಾಣ ಇರೋವರೆಗೂ, ನಮ್ಮ ಮನಸ್ಸು ಇರೋವರೆಗೂ, ನಮ್ಮ ಸಂಪತ್ತು ಇರೋವರೆಗೂ ಏನು ಮಾಡು ಅಂದರೆ, ಆ ಸ್ತ್ರೀ ಗಂಡನಿಗೆ ಎಲ್ಲವನ್ನು ಅರ್ಪಿಸದಂತೆ. ನಮ್ಮ ಗಂಡ ಯಾರು ಅಂದರೆ ಪರಮಾತ್ಮನೇ ಗಂಡ. ಅವನಿಗೆಲ್ಲವೂ ನಿಂದೆ ಅಂತ ಅರ್ಪಣೆ ಮಾಡುವುದೇ ಆತ್ಮ ನಿವೇದನ ಭಕ್ತಿ. ಇದು ಬಲಿ ಚಕ್ರವರ್ತಿಯಲ್ಲಿತ್ತು. ಈ ರೀತಿ ನಿನ್ನಲ್ಲಿರುವ ಸಂವಿತ್ತೆ, ಆ ಜ್ಞಾನಶಕ್ತಿಗಳಾವಲ್ಲ, ಅವು 9 ಪ್ರಕಾರದ ಭಕ್ತಿಯ ಸ್ವರೂಪದಿಂದ ಯಾವತ್ತೂ ಭಕ್ತರಲ್ಲಿ ಕೂಡಿಕೊಂಡೇ ಅವ ನೋಡ್ರಿ. ಕೂಡಿಕೊಂಡವ ಶಕ್ತಿ ಕಾಣ್ತದೇನೆಂದರೆ ಕಾರ್ಯ ಕಾಣ್ತದೆ, ಶಕ್ತಿ ಕಾಣಂಗಿಲ್ಲ. ಬಾವಿಯಲ್ಲಿ ಒಬ್ಬ ವ್ಯಕ್ತಿ ಬಿದ್ದ ತಕ್ಷಣ ಮೇಲೆ ಎದ್ದು ಬರ್ತಾನೆ, ಕೆಲವು ಬಿದ್ದರೆ ಕೆಳಗೆ ಹೋಗ್ತಾನೆ. ನೀರು ಒಂದೇ ಅದ, ಬಾವಿ ಒಂದೇ ಅದ, ಬಿದ್ದದ್ದು ಆಮೇಲೆ ಬಿದ್ದಾರೆ. ಯಾಕೊಬ್ಬನ ಮುಣಿಗದ, ಯಾಕೊಬ್ಬನ ಎದ್ದ. ಅವನಿಗೆ ಎದ್ದವನಿಗೆ ಈಜುವ ಶಕ್ತಿ ಅದ, ಕಾಣಂಗಿಲ್ಲ ಅದು ಕಣ್ಣಿಗೆ. ಈಜು ಶಕ್ತಿ ಕಾಣ್ತದೆ, ಅವನಿಗೆ ಈಜು ಶಕ್ತಿ ಇಲ್ಲ, ಮುಳುಗಿದ ನೋಡು. ಅಂದರೆ ಮುಳುಗಲಿಕ್ಕೆ ಅದೇ ಕಾರಣ ಅಲ್ಲ, ಹೇಳೋದಕ್ಕೂ ಒಂದು ಕಾರಣ ಅದ. ಅದರಂಗ ನಿನ್ನಲ್ಲಿ ಕೂಡ ಅವನ ತೇಲೇನಂದ್ರೆ ಈಜು ಬರ್ತದ ಅಂತ ಅರ್ಥ ಮಾಡ್ಕೋಬೇಕು. ಈಜು ಕಲ್ತಾನ, ಹೆಂಗೆ ಕಲ್ತಾನೆ ತೋರಿಸ್ರಿ ಅಂದರೆ, ಬಂಡೆ ಮ್ಯಾಗ ನೆಲದ ಮ್ಯಾಗ ತೋರ್ಸಕ್ಕೆ ಬರ್ತದೇನೋ ಅದು. ಅದು ನೀರಿನಾಗ ತೋರಿಸ್ಬೇಕು, ಆ ತೇಲಿನೇ ತೋರಿಸ್ಬೇಕು. ಅದ್ರಂಗೆ ಆ ಶಕ್ತಿ ಹೇಗವಪ್ಪ ನಿಮ್ಮಲ್ಲಿ ಅಂತ ಹೇಳ್ಬೇಕಾದ್ರೆ, ಅದರ ಒಡಗೂಡಿ ಅದರಲ್ಲಿ ಸೇರಿಯೇ ತೋರಿಸೋಕು ವಿನ ಕೂಡ್ಲಾರ್ದ ತೋರ್ಸಕ್ಕೆ ಬರೋಂಗಿಲ್ಲ ಅಂತ. ಹೀಗೆ ನಿನ್ನಲ್ಲಿ ಅನಂತ ಶಕ್ತಿಗಳು ಉಂಟು ಅನ್ನುವಂಥ ಮಾತನ್ನು ಇಲ್ಲಿವರೆಗೆ ಹೇಳ್ತಾ ಬಂದರು. ಇವತ್ತಿಗೆ ಈ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಈಗ ಮಂಗಲವನ್ನು ಪ್ರಾರಂಭ ಮಾಡ್ರಿ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸೂರಾಡಿರೆ, ಹುಟ್ಟಿದ ಕ್ಷಣ ಬಂದು ಹೂವಾಸೂರಾಡಿರೆ, ಹುಟ್ಟಿದ
ದರ್ಶನ ಬಂದು ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ ಒಳವರಗೆನ್ನದೆ ಒಳೆಬಚ್ಚಿ ಜ್ಯೋತಿಗೆ ಒಳವರಗೆನ್ನದೆ ಒಳವಾಚಿ ಜ್ಯೋತಿಗೆ ಬೆಳಗೋ ಪ್ರಕಾಶನ ತಿಳಿದ ಮೈಮನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ ಶಟಸ್ಥಲ ಬ್ರಹ್ಮಗೆ ಷಡ್ವರ್ಣತೀತಗೆ ಸ್ಥಳ ಬ್ರಹ್ಮಗೆ ಷಡ್ವರ್ಣತೀತಗೆ ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಮನೆ ಪ್ರಭೆಯೋಳು ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದರಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶ್ರೀ ಮುತ್ತಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ